ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇವತ್ತು ಸ್ಪೋರ್ಟ್ಸ್ ಇದೆ, ಭಾನುವಾರ ಹೇಳಿದ್ವಲ್ಲ ಕ್ರಿಕೆಟು. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಇವಾಗ ಶುರು ಮಾಡಿದ್ದಾರೆ. ಸೋಲ್ಜರ್ಸ್ ಅಸೆಂಬಲ್ ನೋಡಿ, ಎಲ್ಲ ಗೆರೆ ಎಲ್ಲ ಹಾಕಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಮ್ಮದೇ ಅದೇ ತಂಡದ ಪ್ಲೇಯರ್ಗಳು ಅಲಭ್ಯತೆ ಇದ್ದು ಅಂಪೈರ್ನ ತೀರ್ಮಾನ ಅಂತಿಮ ತೀರ್ಮಾನ. ಪೂಜೆ ಮಾಡ್ತಾ ನಾನು ಅಂಪೈರ ಅಂಪೈರ್ ಹೇಳಿದಲ್ಲಿ ಅಂತಿಮ ತೀರ್ಮಾನ ಅಡಗಿಲ್ಲ. ಅದು ಯಾವ ಕ್ವಶನ್ ವಾಪಸ್ ಇಟ್ಕೊಳ್ಳಿ. ಹಂಗೆ ಹಿಡ್ಕ ಕುಲ್ಕೋಬೇಡ, ಹಂಗೆ ಕುಲ್ಕಬೇಡ ಕುಲ್ಕಬೇಡ ಸೀಲ್ಕೋಲ ನಮ್ಮ ಉತ್ತರ ಇದರ ಕಥೆಗಳು ಅಲ್ಲಿ ಸುಮ್ಮನೆ ಇದೆ. ಇಟ್ಲಾ ಬರಲಿ ಇಟ್ಲಾಗ ನಮ್ದಿಂದ ಗೊತ್ತಾಗಬೇಕಂತ ಅಷ್ಟೇ. ಮ್ಯಾಚ್ ಟೋಲ್ ಸಾಯಂಕಾಲ ಮುಟ್ಟಂಗಿಲ್ಲ. ಅಲ್ಲೆಲ್ಲರೂ ಹಾಕಲ್ಲ. ನಮ್ಮ ಕಡೆ ಒಂದು ಸಪೋರ್ಟ್ ಒಳ್ಳೆ ಸೂಪರ್ ಹಾಕೊಳ್ಬೇಕು. ಮುನಿಗಳು ಹಸಿರು 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 ಹಿಂದ್ಗಡೆ ಅಂತ ಬರೀ ಕೈ ತೋರ್ಸ ಹಿಂಗೆ. ಜಾವ್ಲಿನ್ ಥ್ರೋಯಿಂಗ್ ಮಾಡ್ತೀಯಾ? ಜಾವ್ಲಿನು ಎಸಿ ಅಂತೀನಿ. ಜಾವ್ಲಿನ್ ಎಷ್ಟು ದೂರ ಹೋದ್ ನಾವು? ಅಲ್ಲ ವೈ ಬರೋಣ ಒಳಗೆ ಹೋಗತ್ನ ಕಡ್ದಿಯಾ? ಅದನ್ನು ಬಿಡಿ ಮಾಡಕೈತೆ ನಾವು ಹೊಸ ಬ್ಯಾಟು ಹೊಸ ಹಿಂಗೆ ನಾವು ವಾಡಕ್ಕೆ ಹೋಗ್ಬಿಟ್ಟೆ ಮರೆ. ಆಮೇಲೆ ಸಾಧನೆ ಮಾಡೋದು ನೋಡಿ. ನೋಬಾಲ್ ಇಲ್ಲ ಮಾತ್ರ ಹಿಂಗಾದ್ರೆ ಮಾತ್ರ ನೋಬಾಲ್. ಹಿಂಗಾದ್ರೆ ಇವೆಲ್ಲ ಬ್ಯಾಡ. ಇದು ಮುಟ್ಟಿ ಇಲ್ಲಿ ಹಾಕಿದ್ಮೇಲೆ ಮತ್ತೊಂದು ಹೆಚ್ಚು ಇಲ್ಲಿಗೆ ಹಾಕ್ಬೇಕು. ಯಾಕಂದ್ರೆ ಬೌಲರು ಇಲ್ಲಿ ಬರ್ತಾನಲ್ಲ, ವಾಯ್ಡನ್ ಒಳಗೆ ಹಾಕೋದಿಲ್ಲ. ಇದು ಲಾಸ್ಟ್ ಗೇರ್ ಒಳಗಡೆ ಹಾಕ್ಬೇಕು ಬೌಲರ್. ಈಗ ಅಲ್ಲಿಂದ ಇಲ್ಲ ಕ್ಯಾಪ್ಟನ್ ಸೇಲ್ ಮಾಡ್ರ
ಸುಮ್ಮನೆ ಇದ್ರೆ ಸ್ವಲ್ಪ ಮಾತಾಡಿ ಸರ್ ಒಂದೇಳ ಆಮೇಲೆ ಟಾಸ್ಕ್ ಬಿಟ್ಕೊಡು ಎಷ್ಟು ವರ್ಷ ಬೇಗ ಓಡ್ಬರ ಬಿಡ ಮಾಡ್ತಾ ಬಿಡ ಫೋನ್ ಚೆನ್ನಾಗಿತ್ತು ಕ್ಯಾಮ್ರಾ ಚೆನ್ನಾಗಿತ್ತು ಕ್ಯಾಮ್ರಾ ನಮ್ಮ ನೆರೆಯದಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಈ ದಿವಸ ಆಗ್ತಿದೆ. ಯಾವುದೇ ಅಹಿತಕರ ಘಟನೆಗಳಾಗದಂತೆ ಸುಸಂಗತವಾಗಿ ಪ್ರೋತ್ಸಾಹವಾಗಿ ಸಹಬಾಳ್ವೆಯಿಂದ ಕ್ರೀಡೆ ದೇಶದ ಒಂದು ದ್ಯೋತಕ. ಕ್ರೀಡೆ ಮೂಲಕ ನಮ್ಮ ದೇಶವನ್ನು ಪ್ರತಿನಿಧಿಸಲು ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದ ಎಷ್ಟೋ ಕ್ರೀಡಾಪಟುಗಳು ನಿಮಗೂ ಗೊತ್ತಿದೆ. ಈಗ ಮೊನ್ನೆ ನಡೆದಂಥ T20 ಕ್ರಿಕೆಟ್ನಲ್ಲಿ ನಮ್ಮ ಭಾರತ ದೇಶ T20 2024-25 ಸಾಲಿನ ಕಪ್ಪನ್ನು ಗೆದ್ದು ನಮ್ಮ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ. ಹಾಗೆಯೇ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧ್ವಜವನ್ನು ಏರಿಸಿದ್ದಾರೆ. ಹಾಗೆಯೇ ನೀವು ಕೂಡ ಭವಿಷ್ಯದ ಅನುಕೂಲ ಕ್ರೀಡಾಪಟುಗಳು ಯಾರು ಆಗ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಯಾರು ಆಸಕ್ತಿ ಇದ್ದರೆ ಅದನ್ನು ಕ್ರಿಕೆಟ್ ಒಂದೇ ಅಲ್ಲ, ಕ್ರಿಕೆಟ್ ಇರ್ಬೋದು, ಇರ್ಬೋದು, ವಾಲಿಬಾಲ್ ಇರ್ಬೋದು, ಜಾವ್ಲಿನ್ ಇರ್ಬೋದು. ಉದಾಹರಣೆಗೆ ನೀವೇ ನೋಡಿದ್ರಿ, ಜಾವ್ಲಿನ್ಗೆ ನೀರಜ್ ಚೋಪ್ರಾ ಒಂದ್ಸರಿ ಯಾವುದು ಎರಡು ಗೋಲ್ಡ್ ಮೆಡ್ಲು, ಒಂದ್ಸರಿ ಸಿಲ್ವರ್ ಮೆಡಲ್ ತಂದಿದ್ದಾರೆ. ಹಾಗಾಗಿ ವಿನೇಶ್ ಫೋಗಟ್ ಇರ್ಬೋದು, ಅದ್ದೂರಿ ಸ್ವಾಗತ ಸಿಗುತ್ತೆ. ನಿಮ್ಮನ್ನು ರಾಜ ಮರ್ಯಾದೆಯಲ್ಲಿ ಸ್ವೀಕಾರ ಮಾಡ್ತಾರೆ, ಸ್ವಾಗತಿಸ್ತಾರೆ. ನಿಮಗೆ ದೇಶದ ಹೆಮ್ಮೆಯ ಕಿರೀಟ ಸಿಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಬೆಳೀಬೇಕು ಅಂತ ಹೇಳ್ತಾ, ನಮ್ಮ ಈ ಕ್ರೀಡಾಕೂಟ ವಾರ್ಷಿಕೋತ್ಸವ ನಡೆಯುವಂಥ ಕ್ರೀಡಾಕೂಟ ತುಂಬ ಅಚ್ಚುಕಟ್ಟಾಗಿ ತುಂಬ ಜವಾಬ್ದಾರಿ ಸ್ಥಾನದಿಂದ ಸೀನಿಯರ್ಗಳು ಮತ್ತು ನಿರ್ಣಾಯಕ ಯಾರು ಪ್ರಾಯೋಜಕ ನಾವು ಇನ್ನೊಂದು ನಿಮಗೆ ಬೆಂಬಲಿಸಬೇಕಾದ ವಿಚಾರ ಅಂದರೆ, ನಿನ್ನೆ ನನಗೆ ಪ್ರಾಯೋಜಕತ್ವ ಕೊಡೋದು ವಾಲಿಬಾಲ್ ನಡೆಸಲಿಕ್ಕೆ, ಅದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡೋದಕ್ಕೆ ನಿಮ್ಮೆಲ್ಲ ಸಹಕಾರ ಅಗತ್ಯ ಆಗಿದ್ದಕ್ಕೆ, ನೀವೆಲ್ಲ ಸಹಕಾರ ಕೊಟ್ಟದಕ್ಕೆ ಮತ್ತೊಮ್ಮೆ ಹೆಂಗೆ ಅಭಿನಂದನೆ ಸಲ್ಲಿಸ್ತೀನೋ ಹಾಗೆ ಈಗ ಈ ಕ್ರೀಡಾಪಟುಗಳ ಹಿನ್ನೆಲೆ ನೋಡೋಕೆ ನಿಮಗೆ ಹಾಡಾರು ಆರಾಮಾಗಿ ಆಡ್ತಾ ಹೋಗ್ಬಿಡ್ತೀನಿ. ಅದು ಹಿಂದ್ಗಡೆ ಚೆನ್ನಾಗಿ ಏನು ಕೆಲಸ ಮಾಡಬೇಕು, ಆ ಬೋರ್ಡ್ ಹಾಕೋದಿರ್ಬೋದು, ಬೋರ್ಡ್ ತಂದ್ಕೊಳ್ಳೋದಿರ್ಬೋದು, ಆ ಬೋರ್ಡನ್ನ ನೀಟಾಗಿ ಇಟ್ಕೊಂಡು ಬಳಸ್ಕೊಂಡು ಮತ್ತು ಅಲ್ಲಿ ಉಳಿದ ಪರಿಕರಗಳನ್ನ ತಗೊಂಡು ಹೋಗೋದು, ಉಳಿದವ್ರನ್ನ ಮತ್ತು ಅವ್ರನ್ನ ಜವಾಬ್ದಾರಿ ನಡೆಸ್ಕೊಳ್ಳೋದಿಲ್ಲ. ಹಾಗೆ ಈಗ ನಾನು ನೋಡಿ ಅಷ್ಟು ಜನ ಅವರ ಒಬ್ಬರು ತೀರ್ಪುಗಾರ ಬಂದರು ಮತ್ತು ಉಳಿದ ಲಕ್ಷ್ಯಗಳು ಅವರಿಗೆಲ್ಲ ನೀಟಾಗಿ ನೋಡಿಕೊಂಡು ನಾವು ನೋಡಿಕೊಟ್ಟಾಗ ಅವರಿಗೊಂದು ಕೃತಜ್ಞತೆ ಸಿಗುತ್ತೆ, ಚೆನ್ನಾಗಿ ಮಾಡಿ ಮಾಡಿಕೊಡ್ತು ಅಂತ. ಹಾಗೆ ನೀವು ಕೂಡ ಅದು ಸೀನಿಯರ್ಗಳು ಅಥವಾ ಯಾರು ನಡೆಸಿಕೊಡ್ತಾರೆ, ಅದು ಪ್ರೋತ್ಸಾಹ ಮಾಡ್ತಾರೆ, ಅವ್ರನ್ನ ಪಾತ್ರ ವಹಿಸಿರ್ತಾರೆ, ಅವರಿಗೆ ಅವ್ರು ಹೇಳಿದಂಥ ನಿಯಮಗಳಿಗೆ ಬದ್ಧರಾಗಿ ಉಳಿದ ಆಟಗಾರರು ನಾವು ಏನು ಕೇಳಬೇಕು ಅವನೇನು ಕೇಳಬೇಕು ಅನ್ನೋದಲ್ಲ. ಯಾರು ಏನು ಬೇರೆ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಏನೋ ಒಂದು ಪಾಯಿಂಟ್, ಒಂದು ರನ್ ಜಾಸ್ತಿ ಆಗ್ಬೋದು ಅಥವಾ ಒಂದು ರನ್ ಕಡಿಮೆ ಆಗ್ಬೋದು, ವಿಕೆಟ್ ಮುಖ್ಯ ಇರ್ಬೋದು, ಏನೋ ಆಗಿರುತ್ತೆ. ಎಲ್ಲರೂ ನಿಮ್ಮ ದೋಸ್ತುಗಳೇ, ಎಲ್ಲರೂ ನಮ್ಮ ಸ್ನೇಹಿತರಲ್ವ, ನಮ್ಮ ವಿದ್ಯಾರ್ಥಿಗಳು.
ಹೊಂದಾಣಿಕೆ ಮಾಡ್ಕೊಂಡು ಆಟನ ಚೆನ್ನಾಗಿ ಆಡಿ 4 ಓವರ್ಗೆ ಎಲ್ಲರೂ ಗೋಲ್ ತಗೋಕೊಳ್ಳೋದು ಆದರೆ ಆ ಗೋಲ್ನ ಗಡಿಯನ್ನು ಯಾರು ಮುಟ್ಕೊಕೊಂತಿದ್ರೆ ಅವ್ರು ಮುಟ್ತಾರೆ, ಯಾರು ಗೆಲ್ಬೇಕಂತಾರೆ ಅವ್ರು ಗೆಲ್ತಾರೆ. ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಶುಭವಾಗಿದೆ ಅಂತ ಹೇಳ್ತಾ ಈ ಮೂಲಕ ಟೀಮ್ ಆಕಾಂಕ್ಷ ಎನಿ ಬಾಯ್ ಕ್ಯಾಪ್ಟನ್ ಇಲ್ಲ ಓತ್ರ ಬೈಸೈತೆ ಆಮೇಲೆ ಲೆಗ್ ಬೈಸ್ ಇಲ್ಲ ಓತ್ರ ಬೈಸ್ ಮಾತ್ರ ಇರೋದು. ಇನ್ನೊಂದು ಅಂಪೈರ್ ಎಂತ ಕೊಡ್ತಾನೆ ಅದಕ್ಕೆ ಒಪ್ಕೊಳ್ರಿ. ಮತ್ತೆ ಅಂಪೈರ್ ಯಾರೇ ಮಾಡ್ಲಿ, ಈಗ ಒಬ್ಬರ ಮ್ಯಾಚ್ ಒಬ್ಬರು ಮಾಡೋಕ್ಕಾಗಿಲ್ಲ, ಯಾರೇ ಮಾಡಿದ್ರು ಕರೆಕ್ಟ್ ಡಿಸಿಷನ್ ಕೊಡ್ರಿ. ಎಂತಂದ್ರೆ ಆಪೋಸಿಟ್ ಟೀಮಿಗೆ ಅವ್ರ ಟೀಮಿಗೆ ಬೇರೆ ತರ ಜಗಳ ಮಾಡ್ಕೊಂಡು ಇಲ್ಲ ಮಾತಿ ಅದು ಬೇಡ, ಕರೆಕ್ಟಾಗಿ ಕೊಡಿ ಡಿಸಿಷನ್. ಗೊತ್ತಿಲ್ಲ ಅಂತಂದ್ರೆ ಕೊಡಕ್ ಹೋಗ್ಬೇಡ. ಇಬ್ರು ಮಾತಾಡ್ಕೊಂಡು ಇಲ್ಲ ಬೇರೆ ಮತ್ತೊಬ್ರು ಗೊತ್ತಿಲ್ಲ ಅದು ಕೇಳ್ಕೊಂಡು ಕೊಡ್ರಿ. ನಿಂತಿರ ಯಾರು ಕರೆಕ್ಟ್ ಜಗಳ ಮಾತ್ರ ಯಾರೇ ಮಾಡ್ಕೊಬೇಡ್ರಿ. ಏನೇ ಆಗ್ಲಿ ನಮ್ಮ ಅಷ್ಟೇ ಹುಡ್ರು ಎಂತದೇ ಆಗ್ಲಿ ಸೋಲು ಗೆಲು ಎಲ್ಲರಿಗೂ ಇದ್ದಿದೆಯ ಅಷ್ಟೇ. ಮತ್ತೆ ಬೋತ್ ಕ್ಯಾಪ್ಟನ್ಸು ಕರೆಕ್ಟಾಗಿ ಇಟ್ಕೊ ಹೋಗು ಮ್ಯಾಚ್ ಫೀಲ್ಡಿಂಗ್ ಬೌಲಿಂಗ್ ಕೀಪರ್ ಬಯಸಿಲ್ಲ ಮಾತ್ರ ಫೋಟೋ ಗ್ರೂಪ್ ಹಾಕ್ಬಿಡಿ ಸಾಕು ನೀನು ಕ್ರಿಕೆಟ್ ಇದೀನಾ ಇದು ಟೀಮ್ ಕರ್ಣ
ಮದೇನಾ ಬರ್ತೀನಿ ಸ್ಟಾಪ್ ಮಾಡೋದು ನಿಲ್ಸ್ ನಮ್ಮ ಒಂದು ವಿಡಿಯೋ ಮಾಡೋದು ಇಲ್ಲಿ ಕೆಳಗೆ ಟೀಮ್ ಹೆಸರು ಹೇಳ ಹೋಗ ಟೀಮಲ್ಲಿ ಇದೆಯಾ ಟೀಮ್ ನೇಮ್ ಹೇಳ್ರ ಟೀಮ್ ಭೀಷ್ಮ ಗಜಪಡಿ ಸೂಪರ್ ಯೂಟ್ಯೂಬರ್ ಒಳ್ಳೆ ಗಾಳಿ ಹೇಳ್ಬೇಡ ನೀನು ಒಳ್ಳೆ ಪ್ಲೇಯರ್ ಯಾವ ಎಲ್ಲಿ ನೋಡಿ ಯಾವಾಗ ಆಡಲೇ ಇಲ್ಲ ನಾಲ್ಕೇ ಬಾಲ್ ಆಡಿದ್ದಾವ ಯೂಟ್ಯೂಬರ್ ದರ್ಶನ್ ಅವ್ರ ರೂಮಲ್ಲಿ ಯಾರು ಚಂದಣ್ಣ ವಾಲಿಬಾಲ್ ಕ್ಯಾಪ್ಟನ್ ಕ್ರಿಕೆಟ್ ವಾಯ್ಸ್ ಕ್ಯಾಪ್ಟನ್